ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಟಾಪ್ 7 ಬೆಸ್ಟ್ 7 ಸೀಟರ್ಸ್ ಕಾರ್ ಇನ್ ಇಂಡಿಯಾ. ಈ ಕಾರ್ಗಳ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಭಾರತದಲ್ಲಿ ಉತ್ತಮವಾದ 7 ಸೀಟರ್ಸ್ ಕಾರ್ಗಳ ಬಗ್ಗೆ. ಟಾಪ್ 7ಅಲ್ಲಿ ಬರ್ತಕ್ಕಂಥದ್ದು ಕಿಯಾ ಕಾರ್ನಿವಲ್. ಇದರ ಇಂಜಿನ್ ಕೆಪಾಸಿಟಿ ಬಂದು 2200 CC ಆಗಿರುತ್ತೆ. ಫ್ಯೂಯಲ್ ಟೈಪ್ ಬಂದು ಡೀಸೆಲ್ ಮತ್ತು ಪೆಟ್ರೋಲಲ್ಲಿ ಇರೋದಿಲ್ಲ, ಡೀಸೆಲ್ ಒಂದೇ. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲು ಎರಡು ರೀತಿಯಲ್ಲೂ ಇರುತ್ತೆ. ಇದರ ಪ್ರೈಸ್ ಬಂದು 30 ಲಕ್ಷದಿಂದ 35 ಲಕ್ಷದವರೆಗೂ ಆಗುತ್ತೆ. ಮತ್ತು ಟಾಪ್ 6ಅಲ್ಲಿ ಬರ್ತಕ್ಕಂಥದ್ದು ಮಹೇಂದ್ರ ಸ್ಕಾರ್ಪಿಯೋ. ಇದರ ಇಂಜಿನ್ ಕೆಪಾಸಿಟಿ ಬಂದು 2000 CC ಆಗಿರುತ್ತೆ. ಇದರ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ಇರುತ್ತೆ. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು 2 ಟೈಪ್ಸ್ ಆಗಿರುತ್ತೆ, ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲು. ಪ್ರೈಸ್ ಬಂದು ಇದರದು 13 ಲಕ್ಷದಿಂದ 24 ಲಕ್ಷವರೆಗೂ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಇನ್ನು ಟಾಪ್ 5ಅಲ್ಲಿ ಬರ್ತಕ್ಕಂಥದ್ದು ಟೊಯೋಟಾ ಫಾರ್ಚುನರ್. ಇದರ ಬಾಡಿ ಟೈಪ್ ಬಂದು SUV ಆಗಿರುತ್ತೆ. ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ಇರುತ್ತೆ. ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲು. ಈ ಕಾರ್ ಬಂದು 4x4 ಆಗಿರುತ್ತೆ. ಇದರ ಪ್ರೈಸ್ ಬಂದು 33 ಲಕ್ಷದಿಂದ 51 ಲಕ್ಷದವರೆಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 4ಅಲ್ಲಿ ಬರ್ತಕ್ಕಂಥದ್ದು ಹುಂಡೈ ಆಲ್ಕಾಜಾರ್. ಇದರ ಇಂಜಿನ್ ಕೆಪಾಸಿಟಿ ಬಂದು 1999 CC ಆಗಿರುತ್ತೆ. ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ಇರುತ್ತೆ. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ಕು. ಇದರ ಪ್ರೈಸ್ ಬಂದು 16 ಲಕ್ಷದಿಂದ 22 ಲಕ್ಷದವರೆಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 3ಅಲ್ಲಿ ಬರ್ತಕ್ಕಂಥದ್ದು ಮಾರುತಿ ಸುಜುಕಿ ಎರ್ಟಿಗಾ. ಇದರ ಬಾಡಿ ಟೈಪ್ ಬಂದು MPV ಆಗಿರುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಬಂದು 1500 CC ಆಗಿರುತ್ತೆ. ಇದರ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಮತ್ತು CNG ಅಂದರೆ ಕಂಪ್ರೆಸೆಡ್ ನ್ಯಾಚುರಲ್ ಗ್ಯಾಸ್, ಇದೆರಡೂ ಹೊಂದಿರುತ್ತೆ. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಆಗಿರುತ್ತೆ. ಇದರ ಪ್ರೈಸ್ ಬಂದು 8.5 ಲಕ್ಷದಿಂದ 13.5 ಲಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡಲ್ಲಿ ಬರ್ತಕ್ಕಂಥದ್ದು ಟೊಯೋಟಾ ಇನೋವಾ ಕ್ರಿಸ್ಟಾ. ಇದರ ಬಾಡಿ ಟೈಪ್ ಬಂದು MPV ಆಗಿರುತ್ತೆ. ಇಂಜಿನ್ ಕೆಪಾಸಿಟಿ ಬಂದು 2400 CCಯಿಂದ 2700 CCವರೆಗೂ ಇರುತ್ತೆ. ಇದರ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಮತ್ತು ಡೀಸೆಲು. ಟ್ರಾನ್ಸ್ಮಿಷನ್ ಬಂದು ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಎರಡರಲ್ಲೂ ಇರುತ್ತೆ. ಇದರ ಪ್ರೈಸ್ ಬಂದು 20 ಲಕ್ಷದಿಂದ 26 ಲಕ್ಷದವರೆಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 1ಅಲ್ಲಿ ಬರ್ತಕ್ಕಂಥದ್ದು ರೆನಾಲ್ಟ್ ಟ್ರೈಬರ್. ಇದರ ಇಂಜಿನ್ ಕೆಪಾಸಿಟಿ ಬಂದು 999 CC ಆಗಿರುತ್ತೆ. ಇದರ ಫ್ಯೂಯಲ್ ಟೈಪ್ ಬಂದು ಓನ್ಲಿ ಪೆಟ್ರೋಲ್ ಆಗಿರುತ್ತೆ, ಡೀಸೆಲ್ ವೇರಿಯಂಟಲ್ಲಿ ಸಿಗೋದಿಲ್ಲ ಇದು. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲ್ ಇದರಲ್ಲೂ ಎರಡು ರೀತಿ ಸಿಗುತ್ತೆ. ಇದರ ಪ್ರೈಸ್ ಬಂದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು, 7 ಲಕ್ಷದಿಂದ 10 ಲಕ್ಷದವರೆಗೂ ಸಿಗುತ್ತೆ. ಅದರಿಂದನೇ ಇದು ಟಾಪ್ 1ಅಲ್ಲಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಟಾಪ್ 7 ಬೆಸ್ಟ್ 7 ಸೀಟರ್ಸ್ ಕಾರ್ಸ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಉತ್ತಮವಾದ 7 ಸೀಟರ್ಸ್ ಕಾರ್ ಬಗ್ಗೆ ಹೇಳಿದ್ದೀನಿ. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.